ಬ್ಯಾಕ್ ಬ್ರೇಕ್ ಕಂಪ್ಲೀಟ್ ಆಗಿ ವರ್ಕೇ ಆಗ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಫುಲ್ಲು ಫ್ರೀ ಆಗ್ಬಿಟ್ಟು ಟೀ ಲೀವ್ಸ್ ಅಲ್ಲಿ ಬಜ್ಜಿ ಮಾಡ್ಕೊಟ್ಟಿದ್ದಾರೆ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಸೊ ನಾವು ಒಂದು ರೈಡ್ ಹೋಗ್ತಾ ಇದ್ದೀವಿ. ಅದು ನಮ್ಮ ಕೂಳೆ ಅಂದರೆ ಜಾಕ ಹಿಮಾಲಯನ್ನಲ್ಲಿ ಹೋಗ್ತಾ ಇರೋದು ರೈಡು. ಸೊ ಆಫ್ಟರ್ ಎ ಲಾಂಗ್ ವೈಲ್ ಹೋಗ್ತಾ ಇರೋದು. ಸೊ ಏನು ಪ್ಲ್ಯಾನ್ ಇರಲಿಲ್ಲ. ನೈಟು ಫ್ರೆಂಡ್ ಫೋನ್ ಮಾಡಿ ಈ ಥರ ಆಚೆ ಹೋಗೋಣ ಅಂತ ಹೇಳಿದ್ರು. ಸರಿ, ನಾನು ಪಟ ಅಂತ ರೆಡಿಯಾಗಿ ಊಟಿಯಲ್ಲಿ ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ. ಸೊ ಅವ್ರ ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಇರೋದು. ಸೊ ಈಗ ಅಲ್ಲಿಂದ ಊಟಿಗೆ ಹೋಗಿ ಊಟಿಲಿ ಇವತ್ತು ನೈಟ್ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಊಟಿನ ರೌಂಡ್ ಮಾಡೋ ಥರ ಪ್ಲ್ಯಾನ್ ಇರೋದು. ಸೊ ಸದ್ಯಕ್ಕೆ ಇದೆ ಪ್ಲ್ಯಾನು. ಹೊರಡೋಣ ಗೈಸ್. ಹೋಗೋದಕ್ಕೂ ಮುಂಚೆ ನಮ್ಮ ಬೈಕಲ್ಲಿ ಒಂಚೂರು ಚೇಂಜಸ್ ಮಾಡಬೇಕಾಗಿದೆ. ಸೊ ವೈಸರ್ ಬಿಚ್ಚಬೇಕು, ಚೈನ್ ಲೂಪ್ ಮಾಡ್ಕೋಬೇಕು, ಇದೆಲ್ಲ ಇದೆ. ಇದೆಲ್ಲ ಮಾಡಿಕೊಂಡು ಈಗ ಹೊರಡೋಣ. ಗೈಸ್, ಆಫ್ಟರ್ ಎ ಲಾಂಗ್ ವೈಲು ನಮ್ಮ ಕೂಳೆ ಜೊತೆಲಿ ಹೋಗ್ತಾ ಇರೋದು ರೈಡು. ಇದು ಹೋಗೋದಕ್ಕೆ ಮುಂಚೆ ಈಗ ಒಂದು ಚಿಕ್ಕ ಚೇಂಜಸ್ ಮಾಡಬೇಕು. ವೈಸರ್ನ ರಿಮೂವ್ ಮಾಡಬೇಕಾಗ್ತದೆ. ವೈಸರ್ ರಿಮೂವ್ ಮಾಡಿಬಿಟ್ಟು ಸೊ ಚೈನ್ ಸ್ವಲ್ಪ ರಸ್ಟ್ ಹಿಡಿದಿದೆ, ಚೈನ್ಗೆ ಸ್ವಲ್ಪ ಲೂಬ್ ಹೊಡ್ಕೊಂಡು ಈಗ ಇಲ್ಲಿಂದ ಹೊರಡೋಣ ಗೈಸ್. ಎಲ್ಲ ರೆಡಿಯಾಗಿದೆ. ವೈಸರ್ನ ಬಿಚ್ಚಿಬಿಟ್ಟು ಚೈನ್ ಲೂಬ್ ಹೊಡ್ಕೊಂಡು ಇಲ್ಲಿಂದ ಹೋಗೋಣ. ಸೊ ಸದ್ಯಕ್ಕೆ ಇಲ್ಲೇ ಹೋಗ್ತಾ ಇರೋದು ಅಂತ ವಾಟರ್ ವಾಶ್ ಏನು ಮಾಡಿಸ್ಲಿಲ್ಲ, ಹೇಗಿದ್ರು ಗಲೀಜಾಗುತ್ತೆ ಅಂತ. ಸೊ ಈ ವೈಸರ್ ಯಾಕೆ ಬಿಚ್ತಾ ಇದ್ದೀನಿ ಅಂದರೆ, ವೈಬ್ರೇಷನ್ ಬರುತ್ತೆ ಗಾಡಿ ಓಡಬೇಕಾದ್ರೆ. ಅದರಲ್ಲಿ ಏರೋಡೈನಾಮಿಕ್ಸಲ್ಲಿ ಕೂಡ ಇದೇನು ಹೆಲ್ಪ್ ಮಾಡಲ್ಲ, ಯಾಕಂದರೆ ಫ್ಲ್ಯಾಟ್ ಆಗಿದೆ. ಸೊ ಅದನ್ನ ಬಿಚ್ಚಿದ್ರೆ ನಮಗೆ ಈಸಿಯಾಗಿರುತ್ತೆ ಅಂತ. ಸೊ ನನಗೆ ಲೆಟ್ಸ್ ಗೋ. ನೀನು ನೈಟ್ ಬಂದು ಇಲ್ಲಿ ಬರೋ ಅಷ್ಟರಲ್ಲಿ 8 o'clock ಹತ್ರ ಆಗಿತ್ತು. 8 o'clock ಹತ್ರ ಬಂದು ಇಲ್ಲೇ ಸ್ಟೇ ಆಗಿ ಊಟಿ ಪಕ್ಕದಲ್ಲೇ ಸ್ಟೇ ಆಗಿರೋದು. ಸೊ ನೋಡ್ಬೋದು ನೀವು ವ್ಯೂ ಇದೆಲ್ಲ ಊಟಿ, ಕುನ್ನೂರು, ಕೊತ್ತಗಿರಿ ಈ ಕಡೆ ಸೈಡ್ ಇರೋದು. ಸೊ ಇಲ್ಲಿ ನಮ್ಮೊಂದು ಫ್ರೆಂಡ್ ಮನೆ ಇದೆ. ಸೊ ಇಲ್ಲೇ ಬಂದು ಸ್ಟೇ ಆಗಿ ಈಗ ಎಲ್ಲರೂ ಇಲ್ಲಿಂದ ಫ್ರೆಶ್ ಅಪ್ ಆಗಿ ಹೊಡೋ ಥರ ಪ್ಲ್ಯಾನ್ ಇರೋದು. ಹೋಗೋಣ, ಒಳ್ಳೆ ಅಡ್ವೆಂಚರ್ ಆಗಿರೋ ನೋಡೋಣ. ಸೊ ಇವತ್ತು ಊಟಿ, ಕೊತ್ತಗಿರಿ ಹಿಡನ್ ಸ್ಪಾಟ್ಸ್ ಎಲ್ಲ ನೋಡೋಕ್ಕಿದೆ. ಇದೆಲ್ಲ ನೋಡಿಕೊಂಡು ಆಮೇಲೆ ಬೇರೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಎಲ್ಲ ಪ್ರತಿಯೊಂದೂ ನೋಡಿಸ್ಕೊಡ್ತೀನಿ. ಗೈಸ್, ಐ ಆಮ್ ಆಲ್ ಸೆಟ್ ಫಾರ್ ಮೈ ಡೇ. ಸೊ ಈ ಥರ ಈಗ ಇಲ್ಲಿಂದ ಊಟಿಗೆ ಹೋಗಬೇಕು, ತಿಂಡಿ ಮಾಡಿಕೊಂಡು. ಸೊ ಅಲ್ಲಿ ಹೋಗಿ ಕೆಲವೊಂದು ಜಾಗನ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ತುಂಬ ಕೋಲ್ಡ್ ಇರುತ್ತೆ, ಕ್ಲೈಮೇಟ್ನ ಚೆನ್ನಾಗಿ ಎಂಜಾಯ್ ಮಾಡೋಣ ಕಮಾನ್ ಗೈಸ್. ಬೆಳಗ್ಗೆನೇ ಅಂಕಲು ಒಳ್ಳೆ ಟಿಫನ್ ಅರೇಂಜ್ ಮಾಡಿಕೊಟ್ಟಿದ್ದಾರೆ, ಇಡ್ಲಿ ಮತ್ತು ಪೂರಿ. ಸೂಪರ್ಬಾಗಿ ಇಲ್ಲಿಂದ ತಿಂದ್ಕೊಂಡು ಇಲ್ಲಿಂದ ಮುಂದೆ ಊಟಿಗೆ ಹೋಗಬೇಕು. ಸೊ ಹೋಗೋ ದಾರಿಲಿ ಏನೇನಾಗುತ್ತೆ ಅಂತ ಎಲ್ಲ ನೋಡ್ಸ್ಕೊಡ್ತೀನಿ. ಕೀಪ್ ಕಂಟಿನ್ಯೂಯಿಂಗ್ ಗೈಸ್. ಅಂಕಲೇ ನಮ್ಮನ್ನ ಕರ್ಕೊಬಂದು ಇಲ್ಲಿ ಸ್ಟೇ ಮಾಡಿಸಿದ್ದು ಗೈಸ್. ಈಗ ನಮ್ಮ ಮಟ್ಟಿಗೆ ಇದೆ ನಮ್ಮ ಕೂಳೆ ಜಾಕ್, ಆಮೇಲೆ ಹಿಮಾಲಯನ್ 450 ಒಂದಿದೆ, 2 ಗಾಡಿ. ಸೊ 4 ಜನ ಇದೀವಿ ಒಟ್ಟು. ಇಲ್ಲಿಂದ ಹೋಗೋಣ. ವ್ಯೂಸ್ ನೋಡಿ ಯಾವ ಥರ ಇದೆ ಅಂತ. ಕ್ಲೌಡ್ಸ್ ಫ್ಲೋಟ್ ಆಗ್ತಾ ಇದೆ ಗೈಸ್. ನೋಡ್ಬೋದು ಇಲ್ಲಿ ನಮ್ಮ 2 ಹಿಮಾಲಯನ್ ಕೂಡ ಪಾರ್ಕ್ ಆಗಿದೆ. ಸೊ ಪಾರ್ಕ್ ಮಾಡ್ಬಿಟ್ಟು ಒಂದು ಒಳ್ಳೆ ವ್ಯೂವಲ್ಲಿ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಈ ರೈಡಲ್ಲಿ ನನ್ನ ಜೊತೆ ಯಾರ್ಯಾರು ಇದ್ದಾರೆ ಅಂತ ಅಂದರೆ, ಸೊ ಆನಂದ್ ಬ್ರೋ ಇದ್ದಾರೆ, ಮತ್ತು ಪವನ್ ಬ್ರೋ ಅಂತ ಇವರು ವ್ಲಾಗರೇ, ಮತ್ತು ನನ್ನ ಕ್ಲಾಸ್ಮೇಟು ರಾಕಿ ಇದ್ದಾನೆ. ಸೊ ನಾವೆಲ್ಲ ಈ ರೈಡಿಗೆ ಬಂದಿರೋದು 2 ಬೈಕಲ್ಲಿ. ಒಂದು ಹಿಮಾಲಯನ್ 450 ಮತ್ತು ಇನ್ನೊಂದು ಹಿಮಾಲಯನ್ ನಮ್ಮದು ಕೂಳೆ ಜಾಗ. ಇನ್ನು ಮುಂದೆ ಹೋಗೋಣ. ಇಲ್ಲಿ ಒಳ್ಳೊಳ್ಳೆ ಫೋಟೋಸು ವೀಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಈಗ ಡಾಲ್ಫಿನ್ ಕಡೆ ಹೋಗ್ತಾ ಇರೋದು ಮಾಡೋಣ. ಇದೇ ಟೀ ಲೀವ್ಸು. ಈ ಟೀ ಲೀವ್ಸಲ್ಲಿ ಈ ಮೇಲ್ಮೇಲೆ ಏನು ಬರುತ್ತೆ ನೋಡ್ರಿ, ಇಲ್ಲಿ ಕಾಣಿಸ್ತಿದೆಯಾ ಇದನ್ನು, ಈ ಮೇಲ್ಮೇಲೆ ಇರೋ ಲೀವ್ಸ್ನ ಮಾತ್ರ ಕಟ್ ಮಾಡಿಕೊಂಡು ಟೀ ಫ್ಯಾಕ್ಟ್ರಿಗೆ ಕಳಿಸಿ ಇದನ್ನ ಮತ್ತೆ ಪ್ರೊಸೀಜರ್ ಎಲ್ಲ ಮಾಡುವಂಥದ್ದು. ಅದೇ ಕಾಫಿ ಆದರೆ ಕಾಫಿಗೆ ಸೀಡ್ಸ್ ಬರುತ್ತೆ. ಸೊ ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿ ಮತ್ತೆ ನಿಲ್ಲಿಸಿದ್ದೀವಿ. ನೋಡ್ಬೋದು ಇಲ್ಲಿ ಏನಂದರೆ ಇಡನ್ ವಾಟರ್ ಸ್ಪಾಟ್, ವಾಟರ್ ಫಾಲ್ಸ್ ನೋಡಿ, ಸೂಪರ್ಬ್ ಆಗಿದೆ ಗೈಸ್ ಪ್ಲೇಸು. ಕ್ಲೌಡ್ಸ್ ಎಲ್ಲ ಇಲ್ಲಿಲ್ಲೇ ಪಕ್ಕದಲ್ಲೇ ಫ್ಲೋಟ್ ಆಗ್ತಾ ಇರೋ ಥರ ಐತೆ. ಈ ಪ್ಲ್ಯಾಂಟ್ಸ್ಗೆಲ್ಲ ಸ್ಟ್ರಕ್ಚರ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಮಾಡ್ತಿದ್ದಾರೆ, ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಲಿಟ್ರಲಿ ಸ್ಕಲ್ಪ್ಚರ್ ಇದ್ದಂಗೆ ಐತೆ ಇದು. ನೋಡ್ರಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಅಣ್ಣ ಮಾಡ್ತಾಯಿದ್ದಾರೆ. ಅನುಭವ ಬೇಕು ಗಾಯ್ಸ್ ಇದನ್ನೆಲ್ಲ ಮಾಡಬೇಕಂದ್ರೆ. ಎಷ್ಟೊಂದು ಆ ಶಾರ್ಪ್ ಎಡ್ಜಸ್ ಎಲ್ಲ ಲೀವ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಫಾರ್ ದ ಫಸ್ಟ್ ಟೈಮು ನನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಟೀ ಲೀವ್ಸಲ್ಲಿ ಬಜ್ಜಿ ಮಾಡಿಕೊಟ್ಟಿದ್ದಾರೆ. ಅದರೊಟ್ಟಿಗೆ ನ್ಯಾಚುರಲ್ ಆಗಿ ತಯಾರಾಗಿರುವಂಥ ಕಾಫಿ, ಮಸಾಲೆ ಕಾಫಿ, ಟೀ ಇದೆ ಆ್ಯಕ್ಚುಲಿ. ಸೊ ಎರಡು ಟೇಸ್ಟ್ ಮಾಡೋಣ. ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಬೈಟ್. ಯಾಲಕ್ಕಿ ಇದು ಬರ್ತಾ ಇದೆ, ಆದರೂ ಓಕೆ ಗೈಸ್, ನಾರ್ಮಲ್ ಆಗಿದೆ. ಆದರೆ ಈ ಟೀ ಕಾಸ್ಟ್ ಬಂದು 100 rupees. ಓಕೆ ಆಗಿದೆ ಗೈಸ್. ಈಗ ನೆಕ್ಸ್ಟು ಬಜ್ಜಿ ತಿನ್ನೋಣ. ಇದು ಇಲ್ಲಿ ನೋಡ್ಬೋದು, ನಿಮ್ಗೆ ಕಾಣಿಸುತ್ತಂತ ಟೀಲಿ ಯೂಸಲ್ಲಿ ಮಾಡಿರೋ ಬಜ್ಜಿ. ನಾನು ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಕೂಡ. ಸೊ ಟೇಸ್ಟ್ ಮಾಡೋಣ ಹೇಗಿರುತ್ತಂತ. ಆ ಟೀ ಫ್ರಾಗ್ರೆನ್ಸೇ ಏನೂ ಇಲ್ಲ ಗೈಸ್, ಬರೀ ಮೇಲಿರೋ ಚಿಪ್ಪು ಎಳಗಿರೋ ಚಿಪ್ಪು ಮಾತ್ರ ಇದು ಬರ್ತಾ ಇದೆ. ಟೀ ಎಲೆ ಇದ್ದು ತಿನ್ನೋ ಆ ಥರ ಏನು ಇದೇ ಆಗ್ತಿಲ್ಲ ಎಲ್ಲ ಗೈಸ್. ಇದೆಲ್ಲ ನಾವು ಇದನ್ನ ತಿನ್ನಲೇಬೇಕಂತ ಅಲ್ಲ, ಹೊಸ ಜಾಗ, ಹೊಸ ಅನುಭವ. ಸೊ ಈ ಥರ ಲೈಫ್ ಒಂದು ಫ್ಲೋಲ್ಲಿ ಹೋಗುತ್ತೆ, ಆ ಫ್ಲೋ ಜೊತೆನೇ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಇಂಥ ಟೀ ಲೊಕೇಶನ್ ನೋಡ್ಬೋದು ಯಾವ ಥರ ಇದೆ ಅಂತ. ಬ್ಯೂಟಿಫುಲ್ ಆಗಿರೋ ಲೊಕೇಶನಲ್ಲಿ ಒಂದು ಒಳ್ಳೆ ಟೀ ಕುಡ್ಕೊಂಡು ಇಲ್ಲಿಂದ ಮತ್ತೆ ನಮ್ಮ ಡೆಸ್ಟಿನೇಷನ್ ಸ್ವಲ್ಪ ದೂರ ಇದೆ, ಒಂದು 5 kilometers ಇದೆ. ಗೈಸ್ ಫೈನಲಿ ನಾವು ಡಾಲ್ಫಿನ್ ನೋಸ್ಗೆ ಬಂದು ರೀಚ್ ಆಗಿದ್ದೀವಿ. ಸೊ ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಅದು ಫಸ್ಟ್ ವ್ಯೂ ನೋಡಿ ಗೈಸ್, ಆಮೇಲೆ ಹೇಳ್ತೀನಿ ಏನಂತ. ನೋಡಿ ಇಲ್ಲಿದೆ ವಾಟರ್ ಫಾಲ್ಸು. ಈ ವಾಟರ್ ಫಾಲ್ಸಲ್ಲಿ ಡಾಲ್ಫಿನ್ ನೋಸ್ ಥರ ಇರೋದಕ್ಕೆ ಇದಕ್ಕೆ ಡಾಲ್ಫಿನ್ ನೋಸ್ ಅಂತ ಹೆಸರಿಟ್ಟಿರೋದು. ಸೊ ಏನು ಆ್ಯಕ್ಚುಲಿ ವ್ಲಾಗ್ಸಲ್ಲಿ ಏನಾಗುತ್ತೆ ಅಂದರೆ, ನಾವು ಕಣ್ಣಿಂದ ಏನು ನೋಡ್ತೀವಿ ಅದನ್ನು ಸಂಪೂರ್ಣವಾಗಿ ನೋಡ್ಸೋದಕ್ಕಾಗಲ್ಲ. ನಾನು ಆದಷ್ಟು ಟ್ರೈ ಮಾಡ್ತೀನಿ, ಆದರೆ ಆ ಫೀಲ್ ಬರಲ್ಲ ಗೈಸ್. ಲಿಟ್ರಲಿ ಡೈರೆಕ್ಟಾಗಿ ನೋಡ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನೋಡಿ. ಅದ್ರಿಗೆ ನೀವು ಬಂದ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ಇಂಥ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ಇಂಥ ಹಿಡನ್ ಸ್ಪಾಟ್ಸು. ನಾನು ಊಟಿಗೆ ಬೇಜೊಂದು ಸಲ ಬಂದಿದ್ದೀನಿ, ಆದರೆ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ ಡಾಲ್ಫಿನ್ ನೋಸ್ಗೆ. ಅದು ಫಾಲ್ಸು ನೋಡ್ರಿ. ನಮ್ಮ ರಾಕಿ ಮತ್ತು ಅವ್ರ ಚಿಕ್ಕಪ್ಪ ಇಬ್ಬರು ಐಡಿಯಾ ಕೊಟ್ಟರು, ಈ ಥರ ಹೋಗಿ ಎಕ್ಸ್ಪ್ಲೋರ್ ಮಾಡಿ, ಏನು ನೋಡಿದ್ದನ್ನೇ ನೋಡ್ತೀರಾ ಊಟಿಲಿ ಅಂತ. ಸೊ ನಾವು ವೆದರ್ನ ಎಂಜಾಯ್ ಮಾಡಿಕೊಂಡು ಈ ಥರ ಹಿಡನ್ ಸ್ಪಾಟ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು, ಈಗ ಏನಾಗ್ಬಿಟ್ಟಿದೆ ಅಂದರೆ, ಊಟಿ ಅಂದರೆ ಬೊಟಾನಿಕಲ್ ಗಾರ್ಡನ್ನು, ಪೈನ್ ಫಾರೆಸ್ಟು, ಬೋಟಿಂಗು, ಸೊ ಈ ದೊಡ್ಡ ಬೆಟ್ಟ, ಇಷ್ಟು ಮಾತ್ರನೇ ಜನಗಳಿಗೆ ಗೊತ್ತಾಗಿರೋದು. ಈ ಥರ ಇನ್ನು ಹಿಡನ್ ವಾಟರ್ ಫಾಲ್ಸಸ್ಸು ಈ ಥರ ಎಲ್ಲ ಬೇಜಾನಿದೆ. ನೀವು ಲೋಕಲ್ ಲೈಟ್ಸ್ನ ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡಬೇಕು. ನೀವು ಸ್ವಲ್ಪ ಅಮೌಂಟ್ ಖರ್ಚು ಮಾಡಬೇಕಾಗ್ತದೆ, ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕಾಗ್ತದೆ. ಈ ಥರ ಎಲ್ಲ ಮಾಡಿದ್ರೆ ಆ್ಯಕ್ಚುಲಿ ಈ ಕಡೆ ಎಲ್ಲ ಬರ್ಬೇಕಾದ್ರೆ ಓನ್ ವೆಹಿಕಲಲ್ಲಿ ಬಂದರೆ ತುಂಬಾ ಅನುಕೂಲವಾಗಿರುತ್ತೆ. ಯಾಕಂದರೆ ನಾವು ಎಲ್ಲಿ ಬೇಕೋ ಅಲ್ಲಿ ಎತ್ಕೊಂಡು ಹೋಗ್ಬೋದು ನಮ್ಮ ಬೈಕ್ಸ್ನ. ಈ ಥರ ಇದಕ್ಕೆ ಒಂದು 40 rupees ಚಾರ್ಜ್ ಮಾಡಿದ್ರು ಎಂಟ್ರಿ ತೊಗೊಂಡು ಬಂದಿದ್ದೀವಿ. ಸೊ ನೋಡ್ಬೋದು ಇಲ್ಲೆಲ್ಲ ಟೀ ಎಸ್ಟೇಟ್ಸು ಸೆಂಟ್ರಲ್ಲಿ. ಇದು ಡೀಪು ಇಲ್ಲ ಅಂದರೆ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಗೈಸ್, ಅಷ್ಟೊಂದು ಡೀಪ್ ಇದೆ ಇಲ್ಲಿ ಕೆಳಗಡೆ ನೋಡಿ ಗೈಸ್. ಫಾರ್ ಅಡಲ್ಟ್ 40 rupees ಚಾರ್ಜಸ್ ಮಾಡ್ತಿದ್ದಾರೆ ಪರ್ ಹೆಡ್ಗೆ. ನೋಡಿ ಆ್ಯಕ್ಚುಲಿ ಇಲ್ಲಿ ಏನು ಇದು ಬರೋಕ್ಕಿಲ್ಲ. ಸೊ ಅಷ್ಟು ದೂರದಿಂದ ಬಂದಿದ್ದೀವಿ, ಏನಿದೆ ಅಂತಾದ್ರು ನೋಡ್ಬಿಡೋಣ ಅಂತ ಆದರೂ ಬಂದಿದ್ದು. ಲೈಫಲ್ಲಿ ಒಂದ್ಸರಿ ಆದರೂ ಎಕ್ಸ್ಪ್ಲೋರ್ ಮಾಡ್ಬೇಕು ನೋಡಿ. ಈಗ ಮಾತಾಡ್ತಾನೆ ಇದಕ್ಕೆ ಮುಂಚೆ ವಾಟರ್ ಫಾಲ್ಸ್ ಕಾಣಿಸ್ತಿತ್ತು, ಈಗ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡ್ತು ಗೈಸ್, ಮಿಸ್ಟು. ಈ ಥರ ವೆದರ್ ಚೇಂಜಸ್ಸು ಇದೆಲ್ಲ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು ಗೈಸ್. ಇದಕ್ಕೆ ಮುಂಚೆ ನಾನು ವಿಡಿಯೋ ಇಲ್ಲೇ ಮಾಡಿದೆ. ಸೊ ಈಗ ನೋಡ್ರಿ ಕಂಪ್ಲೀಟಾಗಿ ಮುಚ್ಕೊಬಿಡ್ತು. ಸೊ ನಾವು ಕ್ಲೌಡ್ಸ್ ಮೇಲೆ ಇದೆ ಈಗ ನೋಡ್ಬೋದು, ಇದೆಲ್ಲ ಕ್ಲೌಡ್ಸೇ ಕಂಪ್ಲೀಟಾಗಿ ಮುಚ್ಕೊಬಿಡ್ತು. ಸೊ ನೋಡಿ ಈ ಕಡೆ ಕಾಣಿಸು ಗೈಸ್. ಈ ಊಟಿಲಿ ಏನಪ್ಪ ಅಂತ ಅಂದರೆ ಸೆಕೆಂಡ್ಗೂ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ ನೋಡಿರಿ. ಈ ಥರ ಇದಕ್ಕೆ ಮುಂಚೆ ಬಂದಾಗ ಇಲ್ಲೊಂದು ವಾಟರ್ ಫಾಲ್ಸ್ ಇತ್ತು, ನೀಟಾಗಿ ಕಾಣಿಸ್ತಾ ಇತ್ತು. ಈಗ ಏನೂ ಕಾಣಿಸ್ತಾ ಇಲ್ಲ. ಈಗ ಡಾಲ್ಫಿನ್ ನೋಸ್ನೆಲ್ಲ ನೋಡಿಕೊಂಡು ಸೊ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ಕುನ್ನೂರು 12 kilometers ಇದೆ. ಸೊ ನೋಡೋಣ ಇನ್ನು ಮುಂದೆ ಏನೇನು ನೋಡುತ್ತೆ ಅಂತ. ಸೊ ಇಲ್ಲಿ ನಮಗೆ ಗೊತ್ತಿರೋರು ಒಬ್ರು ಇದ್ದಾರೆ, ನಮ್ಮ ಫ್ರೆಂಡು. ಅವ್ರ ಕಡೆಯಿಂದ ನಾವು ಲೊಕೇಶನ್ಗಳು ಕೇಳ್ಕೊಳ್ತಾ ಇದ್ದೀವಿ, ಹಿಡನ್ ಪ್ಲೇಸಸ್ ಏನೇನಿದೆ ಅಂತ. ಸೊ ಅವ್ರ ಹತ್ರ ಕೇಳಿಕೊಂಡು ನೆಕ್ಸ್ಟು ಎಲ್ಲಿ ಹೋಗೋದಂತ ನೋಡೋಣ ಗೈಸ್. ಮುಂದೆ ಕಂಪ್ಲೀಟಾಗಿ ರೋಡೇ ಕಾಣಿಸ್ತಾ ಇಲ್ಲ, ಆ ಲೆವೆಲ್ಗೆ ಫಾಗು ಫುಲ್ಲು ಕೂಳೆ ಕೊಡ್ತಾ ಇದೆ.
ನಮ್ಮ ಕೂಳೆ ಕೊಡ್ತಾ ಇದೆ. ನಮ್ಮ ಕೂಳೆ ಹತ್ರ ಫಾಗ್ ಲೈಟ್ಸ್ ಇಲ್ಲ, ಅದರಿಂದ ರೋಡ್ ಸ್ವಲ್ಪ ವಿಸಿಬಲ್ ಆಗ್ತಿಲ್ಲ. ಕ್ಯಾಮ್ರಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸ್ತಿದೆ, ಡೈರೆಕ್ಟಾಗಿ ಕಣ್ಣಿಗೆ ರೋಡ್ ಕಾಣಿಸ್ತಿಲ್ಲ. ಸೊ ನೋಡ್ಬೋದು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಮುಚ್ಕೊಬಿಡ್ತು. ಪಕ್ಕದಲ್ಲೆಲ್ಲ ಟೀ ಎಸ್ಟೇಟ್ಸ್ ಇದೆ, ಆದರೂ ಫುಲ್ಲು ಮುಚ್ಕೊಬಿಡ್ತು ಗಾಯ್ಸ್. ನೋಡ್ರಿ ಹಾಗೆ ರೋಡೇ ಕಾಣಿಸ್ತಾ ಇಲ್ಲ ಮುಂದೆ. ನಮ್ಮ ಕೂಳೆಗೆ ನಾವು ಹಿಮಾಲಯನ್ಗೆ ನಾವು ಫಸ್ಟೇ ಫಾಗ್ ಲೈಟ್ಸ್ ಹಾಕ್ಸ್ಬಿಡ್ಬೇಕಾಗಿತ್ತು. ಫಾಗ್ ಲೈಟ್ಸ್ ಹಾಕ್ಸಿದ್ರೆ ಕರೆಕ್ಟಾಗಿ ಇರ್ತಾಯಿತ್ತು, ಮಿಸ್ಟ್ನೆಲ್ಲ ಇದು ಮಾಡ್ತಾಯಿತ್ತು. ಸೊ ಈಗ ಟೈಮ್ ಬಂದು 2 ಗಂಟೆ ಹತ್ರ ಆಗಿದೆ. ಸೊ ಈಗಲೇ ಇಲ್ಲಿ ಬೆಳಗ್ಗೆ ನೋಡ್ರಿ ಒಂದೊಂದು ಹತ್ರ ಕಾಣಿಸುತ್ತೆ, ಇನ್ನೊಂದು ಹತ್ರ ಕಾಣಿಸಲ್ಲ. ಸೊ ಏನು ಮಾಡೋದಕ್ಕೂ ಆಗಲ್ಲ. ಸೊ ಅದೇ ಆ್ಯಕ್ಚುಲಿ ರೈಡ್ ನನಗೆ ಪ್ಲ್ಯಾನೇ ಇರಲಿಲ್ಲ. ಸೊ ನನಗೆ ಏನೋ ಒಂಥರ ಹಾರ್ಟಲ್ಲಿ ಹೆವಿ ಫೀಲ್ ಆಗ್ತಾಯಿತ್ತು. ಸೊ ಆ ಟೈಮಲ್ಲಿ ಫ್ರೆಂಡ್ ಕರೆದ ಈ ಥರ ಹೋಗೋಣ ಅಂತ. ಸೊ ನಾನು ಏನು ಯೋಚನೆ ಮಾಡಿದೆ ಬರ್ತೀನಿ ಅಂತ ಹೇಳಿ, ಸೊ ಹಂಗೆ ಬೈಕ್ ತೊಗೊಂಡು ಬಂದ್ಬಿಟ್ಟೆ. ಬಂದಿರೋದಕ್ಕೆ ನನಗಂತೂ ಏನೋ ಒಂಥರ ರಿಲೀಫ್ ಆಗಿದೆ ಗಾಯ್ಸ್. ಫ್ಯೂಲ್ ಒಂಚೂರು ಕಡಿಮೆ ಇತ್ತು ಅಂತ ಫ್ಯೂಲ್ ಹಾಕ್ಸ್ತಾಯಿದ್ದೀವಿ. ಸೊ ಇಲ್ಲಿಂದ ಫ್ಯೂಲ್ ಹಾಕ್ಸ್ಕೊಂಡು 1080 ಹೇಳಿದ್ದೀನಿ. ಸೊ ಆ ಹಿಮಾಲಯನ್ಗೆ ಫ್ಯೂಲ್ ಹಾಕ್ಸ್ಕೊಂಡು ನೀವು ನೋಡ್ಬೋದು. ಮತ್ತು ಹಾಗೆ ಟೋಟಲಾಗಿ ಕ್ಲೈಮೇಟ್ ಚೇಂಜು, ಫುಲ್ಲು ಬಿಸಿಲು. ನಾವು ಅಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಬಂದ್ವಿ, ಹಂಗೆ ಡೆಡ್ ಆಪೋಸಿಟ್ಟು ಫುಲ್ಲು ಕ್ಲೈಮೇಟ್ ಚೇಂಜ್ ಗೈಸ್. ನೀವು ನೋಡ್ತಾ ಇಲ್ಲಿ ಬಿಸಿಲು ಯಾವ ಥರ ಹೊಡಿತಾ ಇದೆ ಅಂತ. ಸೊ ಈಗ ನಾವು ಹೋಗ್ತಾ ಇರೋದು ಕೋಟಗಿರಿ ಹೋಗಿ ಅಲ್ಲಿ ಒಂಚೂರು ಎಕ್ಸ್ಪ್ಲೋರ್ ಮಾಡೋ ಪ್ಲೇಸ್ ಇದೆ. ಅಲ್ಲಿ ಒಂಚೂರು ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಎಲ್ಲೋ ಹೋಗೋದಂತ ನಾನು ಅದೇ ಬ್ಲಾಗಲ್ಲಿ ಹಾಗೆ ಹೇಳ್ತೀನಿ. ಈ ಡೆಡ್ ಎಂಡ್ ರೋಡ್ಗಳಲ್ಲಿ ನಾವು ತುಂಬ ಜಾಗ್ರತೆಯಿಂದ ಗಾಡಿ ಓಡಿಸ್ಬೇಕಾಗ್ತದೆ. ಯಾಕಂದರೆ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಡೀಪ್ ಇದೆ ಅಂತ. ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟೊಂದು ಡೀಪ್ ಇರುತ್ತೆ. ಇಲ್ಲಿ ನೋಡಿ ವ್ಯೂ ನೋಡ್ತಾ ಇದ್ರೆ ಹಂಗೆ ಲಿಟ್ರಲಿ ಇದಾಗ್ತಾಯಿದ್ದೀನಿ. ಅದಕ್ಕೆ ಲೆಫ್ಟ್ ಸೈಡಲ್ಲಿ ಫುಲ್ಲು ರೋಲರ್ಸ್ ಹಾಕ್ಬಿಟ್ಟಿದ್ದಾರೆ. ಇಫ್ ಇನ್ ಕೇಸ್ ನಾವೇನಾದ್ರು ಕ್ರ್ಯಾಶ್ ಮಾಡಿದ್ರು ರೋಲರ್ ನಮ್ಮನ್ನು ಕೆಳಗೆ ಹೋಗೋದಕ್ಕೆ ಬಿಡಲ್ಲ. ಅದು ಮತ್ತೆ ಸಡನ್ನಾಗಿ ಎತ್ತಿ ನಮ್ಮನ್ನ ರೋಡ್ ಬಿಸಾಕ್ಬಿಡುತ್ತೆ, ಮುಂದೆ ತಳ್ಳಿಬಿಡುತ್ತೆ. ಹಂಗೆ ಡೆಡ್ ಎಂಡ್ ಕವ್ ಯಾವ ಥರ ಇದೆ. ಅದು ಕವಲ್ಲಿ ಸಿಂಗಲ್ ಹ್ಯಾಂಡಲ್ ಓಡಿಸೋದಿದೆ, ತುಂಬಾ ಕಷ್ಟ ಗಾಯ್ಸ್. ಸೊ ನಮ್ಮ ಹತ್ರ ವ್ಲಾಗಿಂಗ್ ಸೆಟಪ್ ಇಲ್ಲ. ಸೊ ಏನಾದ್ರು ಒಂದು ಕಷ್ಟ ಮಾಡಲೇಬೇಕಲ್ವಾ, ಅದಕ್ಕೆ. ಇಲ್ಲಿ ನೋಡಿ ನಾನೀಗ ಸ್ಟ್ರೈಟಾಗಿ ಏನಾದ್ರು ಇಫ್ ಇನ್ ಕೇಸ್ ಬ್ರೇಕ್ ಗೀಕ್ ಹೋಗಿಬಿಟ್ರೆ ಡೀಪು ಎಷ್ಟು ಯಾವ ಮಟ್ಟಕ್ಕೆ ಡೀಪ್ ಇದೆ ಅಂತ ಬೇಜಾನ್ ನಾವು ಎಕ್ಸ್ಪೆಕ್ಟು ಮಾಡೋದಕ್ಕಾಗಲ್ಲ, ಅಷ್ಟೊಂದು ಡೀಪ್ ಇದೆ ನೋಡಿ. ಅಲ್ಲಿ ಬಾಕ್ಸ್ ಎಲ್ಲ ಮತ್ತೆ ರೋಡಲ್ಲಿ ವೆರಿ ಕ್ರೇಜಿ. ಘಾಟ್ ಸೆಕ್ಷನಲ್ಲಿ ಓಡಿಸಿ ಗಾಡಿ ಬ್ರೇಕ್ ಪಂಪ್ ಎಲ್ಲ ಫುಲ್ಲು ಬ್ಯಾಕ್ ಬ್ರೇಕ್ ಫುಲ್ಲು ಹೀಟ್ ಬಂದುಬಿಟ್ಟಿದೆ ಗೈಸ್. ಬ್ರೇಕ್ ಹಿಡಿತಲ್ಲ, ಬರೀ ಫ್ರಂಟ್ ಬ್ರೇಕ್ ಮಾತ್ರ ಇಟ್ಕೊಂಡು ಓಡಿಸ್ತಾ ಇದ್ದೀನಿ. ಇಂಜಿನ್ ಬ್ರೇಕಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಫುಲ್ಲು ತುಳಿತಾಯಿದ್ರು, ಬ್ರೇಕೇ ಅಪ್ಲೈ ಆಗ್ತಾಯಿಲ್ಲ ನೋಡಿರಿ. ಫುಲ್ಲು ತುಳಿದ್ರು ಗಾಡಿ ಬ್ರೇಕೇ ನಿಲ್ತಾ ಇಲ್ಲ. ಡ್ರಮ್ಮೆಲ್ಲ ಫುಲ್ಲು ಹೀಟ್ ಹಾಕ್ಬಿಟ್ಟು ಬ್ರೇಕ್ ಅಪ್ಲೈ ಆಗ್ತಾಯಿಲ್ಲ. ಇದು ರಿಸ್ಕೇ ಆ ಘಾಟ್ ಸೆಕ್ಷನಲ್ಲಿ ವಿತೌಟ್ ಬ್ರೇಕ್ ಓಡಿಸೋದು. ಆದರೆ ಇಂಜಿನ್ ಬ್ರೇಕಿಂಗ್ ಮಾಡ್ಕೊಂಡು ಹೋಗ್ಬೋದು ಈ ಥರ. ಸೊ ನಾವು ಎಷ್ಟು ಗೇರ್ನ ಡೌನ್ ಮಾಡ್ತೀವಿ, ಗಾಡಿ ಅಷ್ಟು ಬೇಗ ಸ್ಲೋ ಆಗಿಬಿಡುತ್ತೆ, ನಮಗೆ ಕಂಟ್ರೋಲಲ್ಲಿ ಕೂಡ ಸಿಕ್ಬಿಡುತ್ತೆ. ಫ್ರಂಟ್ ಬ್ರೇಕ್ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಡಿಸ್ಪ್ಲೇಟ್ಸ್ ಎಲ್ಲ ಚೆನ್ನಾಗೇ ಇದೆ, ಡಿಸ್ಪ್ಲೇಟ್ ಕೂಡ ಚೆನ್ನಾಗಿದೆ, ಬ್ರೇಕ್ ಪ್ಯಾಡ್ಸ್ ಎಲ್ಲ ಕರೆಕ್ಟಾಗೇ ಇದೆ, ಯಾರೂ ಅಪ್ಲೈ ಆಗ್ತಾಯಿಲ್ಲ. ಬ್ಯಾಕ್ ಬ್ರೇಕ್ದು ಆಯಿಲ್ ಪಂಪ್ ಏನು ಬರುತ್ತೆ ನಾವು ಪಂಪ್ ಮಾಡೋದು, ಸೊ ಅದು ಫುಲ್ಲು ಬಿಸಿ ಆಗಿಬಿಟ್ಟಿದೆ ಗೈಸ್. ಲಿಟ್ರಲಿ ಈಗ ಸೈಲೆನ್ಸರ್ ಮೇಲೆ ಕಾಲಿಟ್ರೆ ಕಾಲು ಚರ್ಮ ಎಲ್ಲ ಕಿತ್ಕೊಂಡ್ಬಿಡುತ್ತೆ, ಆ ಥರ ಬಿಸಿ ಆಗಿಬಿಟ್ಟಿದೆ. ಯಾಕಂದರೆ ಘಾಟ್ ಸೆಕ್ಷನಲ್ಲಿ ಓಡಿಸ್ಬೇಕಾದ್ರೆ ಹಾಗೆ ಇರುತ್ತೆ. ನಾವು ಅದಕ್ಕೆ ಆಲ್ಮೋಸ್ಟ್ ನಾವು ಘಾಟ್ ಸೆಕ್ಷನಲ್ಲಿ ಓಡಿಸ್ಬೇಕಾದ್ರೆ ಬ್ರೇಕ್ನ ಅಪ್ಲೈ ಮಾಡಬಾರ್ದು, ಬರೀ ಇಂಜಿನ್ ಬ್ರೇಕಿಂಗ್ನೇ ಮಾಡಬೇಕು. ಬ್ಯಾಕ್ ಬ್ರೇಕ್ ಕಂಪ್ಲೀಟಾಗಿ ವರ್ಕೇ ಆಗ್ತಾಯಿಲ್ಲ. ಇಲ್ಲಿ ನೋಡ್ಬೋದು ಫುಲ್ಲು ಫ್ರೀ ಆಗಿಬಿಟ್ಟಿದೆ. ಸೊ ಆಯಿಲ್ ಇದೆಯಾ ಅಂತಲೂ ಗೊತ್ತಾಗ್ತಾ ಇಲ್ಲ. ಆಯಿಲ್ ಆಲ್ಮೋಸ್ಟ್ ಇದೆ, ಬ್ಯಾಕ್ ಬ್ರೇಕ್ ಪಂಪೇ ಆಗ್ತಾಯಿಲ್ಲ ಗೈಸ್, ಟೈಟೇ ಆಗ್ತಾಯಿಲ್ಲ. ಸೊ ಇಷ್ಟೊತ್ತು ನಾನು ಫ್ರಂಟ್ ಬ್ರೇಕಿಂಗ್ ಮಾತ್ರ ಮಾಡ್ಕೊಬಂದೆ, ಇಂಜಿನ್ ಬ್ರೇಕಿಂಗ್ ಮಾಡ್ಕೊಬಂದೆ, ಅದಕ್ಕೆ ಡ್ರಮ್ಮೆಲ್ಲ ಹೀಟ್ ಬಂದುಬಿಟ್ಟಿದೆ. ಸೊ ಹೊಸದೇ 2 ಬ್ರೇಕ್ ಪ್ಯಾಡೂ ಹೊಸದೇ ಗೈಸ್. ಬ್ರೇಕ್ ಪ್ಯಾಡ್ ಎಲ್ಲ ಕರೆಕ್ಟಾಗಿ ಐತೆ, ಆದ್ರೂ ಬ್ರೇಕ್ ಅಪ್ಲೈ ಆಗ್ತಾಯಿಲ್ಲ ಅಂದರೆ ಏನು ಮಾಡೋದು. ಸೊ ಗಾಡಿಗೆ ಇಲ್ಲಿ ಬ್ರೇಕ್ ಅಪ್ಲೈ ಆಗ್ತಾಯಿಲ್ಲ ಅಂತ ಗಾಡಿನ ಇಲ್ಲಿ ನಿಲ್ಲಿಸಿ, ಸೊ ಈ ಕಡೆ ನೋಡಿದ್ರೆ ಮತ್ತೆ ಕ್ಲೈಮೇಟ್ ಚೇಂಜ್ ಆಯಿತು, ಮತ್ತು ಫುಲ್ಲು ಫಾಗ್ ಆಗ್ತಾಯಿದೆ. ನೋಡ್ಬೋದು ನೀವು, ನಿಮ್ಗೆ ಕಾಣಿಸ್ತಾ ಇದೆ. ಈಗ ಸದ್ಯಕ್ಕೆ ಏನು ಮಾಡಬೇಕಂತನೂ ಐಡಿಯಾ ಇಲ್ಲ ಗೈಸ್.
ಫ್ರಂಟ್ ಬ್ರೇಕಿಂಗೇ ಮಾಡ್ಕೊಂಡು ಹೋದ್ರು ನಾವು ಇನ್ನೂ ಒಂದು 20-30 ಕಿಲೋಮೀಟ್ರ್ ಹೋಗ್ಬೇಕಾಗ್ತದೆ. ಅದು ಘಾಟ್ ಸೆಕ್ಷನ್ ಅಲ್ವಾ ನೋಡಿ, ಇನ್ನೂ ಫುಲ್ಲು ಎಲ್ಲ ಕೌಸ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು. ಅದು ರಿಸ್ಕ್ ಅಂತ ಏನಾದ್ರು ಒಂದು ತಲೆ ಓಡಿಸ್ಬೇಕೀಗ. ಸೊ ಅಂತೂ ಇಂತೂ ಫೈನಲಿ ಕಷ್ಟ ಬಿದ್ದು ರೆಡಿ ಮಾಡಿದೆ ಗಾಯ್ಸ್. ಸೊ ಗಾಡೀಲೇ ಟೂಲ್ಸ್ ಇತ್ತು, ಅದರೊಟ್ಟಿಗೆ ಆಯಿಲ್, ಬ್ರೇಕ್ ಆಯಿಲ್ ಕೂಡ ಇತ್ತು. ಸೊ ಬ್ರೇಕ್ ಆಯಿಲ್ನ ಮತ್ತೆ ಹಳೇದೆಲ್ಲ ರಿಲೀಸ್ ಮಾಡಿ ಹೊಸ್ದಾಗಿ ಬ್ರೇಕ್ ಆಯಿಲ್ ಹಾಕಿ ಸೊ ಈಗ ಸೆಟ್ ಮಾಡಿದ್ದೀವಿ. ನೋಡೋಣ ಗೈಸ್, ಈ ಎಸ್ಟೇಟ್ ಒಳಗೆ ಹೋಗಬೇಕು. ಪ್ರೈವೇಟ್ ವಿಸಿಟರ್ಸ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ, ಆದರೂ ಮೀರಿ ಸಾಹಸ ಮಾಡೋಣ. ಸೊ ಹಿಂಗೆ ಹೋಗೋಣ. ಸೊ ಏನೇನಿರುತ್ತೆ ಏನೇನಾಗುತ್ತೆ ಅಂತ ಎಲ್ಲ ನೋಡ್ಸ್ಕೊಡ್ತೀನಿ. ಈಗ ಆಲ್ರೆಡಿ ನಮ್ಗೆ ವಾರ್ನ್ ಮಾಡಿದ್ದಾರೆ. ಸೊ ಕರಡಿ ಬರುತ್ತೆ ಅಂತ. ಸೊ ಕರಡಿನ ಸೈಟ್ ಮಾಡೋದಕ್ಕಂತಾನೆ ಎಕ್ಸೈಟ್ಮೆಂಟ್ ಆಗಿ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಏನೇನಾಗುತ್ತೆ ಅಂತ. ಬನ್ನಿ ಗೈಸ್, ಲೆಟ್ಸ್ ಗೋ. ಇಲ್ಲಿ ಕೋಟೆಗಿರಿ ಅನ್ನೋ ಒಂದು ಊರಲ್ಲಿ ಒಂದು ಪ್ರೈವೇಟ್ ಎಸ್ಟೇಟಿಗೆ ಬಂದಿದ್ದೀವಿ. ಟೀ ಎಸ್ಟೇಟು ಸೂಪರ್ ಆಗಿದೆ. ಸೊ ಇಲ್ಲಿ ಬೇರೆಕಾಯಿ ಅಂತ ಕರೆಯೋದು, ಅದು ಕನ್ನಡದಲ್ಲಿ ಏನು ಕರೀತಾರೆ ನಂಗೆ ಗೊತ್ತಿಲ್ಲ. ಸೊ ಎಣ್ಣೆನ ತಿನ್ನೋಣ ಅಂತ ಬಂದಿದ್ದೀವಿ. ನೋಡ್ರಿ ಇದೆ ಇದೆ ಕಿತ್ಕೊಂಡೆ ತಿನ್ನೋಣ ಹೇಗಿರುತ್ತೆ ಅಂತ. ಸೂಪರ್ ಆಗಿದೆ ಗೈಸ್. ನೀವು ಬಂದರೆ ನಮ್ಮ ಥರ ಟ್ರೈ ಮಾಡಬೇಡಿ ಓಡಿಸ್ಕೊಂಡು ಹೊಡಿತಾರೆ ಗೈಸ್. ಇಲ್ಲಿ ಹೆಂಗೋ ಬಂದ್ವಿ, ಇಲ್ಲಿ ನಮಗಂತೂ ಸೈಕ್ ಆಗ್ತಿದೆ. ಬಿಸೋನ್ ಇದೆ ಅಲ್ಲಿ, ವೈಲ್ಡ್. ನಮಗಂತೂ ಭಯ ಆಯ್ತಿದೆ ಗೈಸ್. ಬೈಸೋನ್ ಇದೆ, ಇರ್ರಿ ನಾನು ಆದ್ರೆ ಸೈಟ್ ಮಾಡ್ತೀನಿ. ಇಲ್ಲಿ ಕೊಂಬು ಕಾಣಿಸ್ತಿದೆ ನೋಡಿ ಗೈಸ್, ಅಲ್ಲಿ ಅದು ವೈಲ್ಡ್ ಬಿಸೋನು. ಯಾವಾಗ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಿಲ್ಲ ನೋಡಿ. ಇಲ್ಲಿ ಕಾಣಿಸ್ತಿದೆ ಗೈಸ್, ಅದೇ ಬೈಸಾನ್. ಬರ್ಬೇಕಾರೆ ಹೇಳಿದ್ರೆ ಎಲ್ಲ ಕರಡಿ ಸೈಟ್ ಆಗುತ್ತೆ ಅಂತ. ನಾವು ಏನು ಎಕ್ಸ್ಪೆಕ್ಟೇಷನ್ ಬಂದಿಲ್ಲ. ಬಂದು ನೋಡಿದ್ರೆ ಬೈಸಾನ್ ಮಲ್ಕೊಂಡಿದೆ. ನಾನು ಅನ್ಸೈಟ್ ಸೈ ಕುಡ್ದು ಧನ್ಯ ನನ್ನ ಕಣ್ಲು ಕಂಡ್ಬೇಡ. ಅಟ್ಲೇ ಅದು ನಮ್ಮ ಕಣ್ಣಿಗೆ ಕಾಣಿಸೋ ಥರ ನಾವು ಮೂವ್ಮೆಂಟ್ ಆಗಬೇಕು, ಇಲ್ಲಾಂದರೆ ಇಲ್ಲಿಂದ ಮುಂದೆ ಹೋಗೋದಕ್ಕಾಗಲ್ಲ. ಚೂಸ್ಕೋ ನೋಡ್ಕೋ ಆ ಕಡೆ ಬ್ರೋ, ಆರಾಮ್. ಏನೋ ಕೋಟೆ ಐತೆ ಈ ಮಚ, ಅದು ಚರ್ಚೋದು. ಬೈಸಾನ್ ಹತ್ರನೇ ಬಂದ್ಬಿಟ್ವಿ. ಆ ಮರದಿಂತೆ ಇರೋದು ಗೈಸ್ ಬೈಸಾನ್. ನೋಡಿ ಫೈನಲಿ ಹತ್ರನೇ ಬಂದ್ಬಿಟ್ವಿ. ಅಲ್ಲಿ ಮಲ್ಕೊಂಡಿದೆ. ಎಷ್ಟು ದೊಡ್ಡದಾಗಿದೆ ಅಂದರೆ ರಾಜವಲಿ ನಮ್ಮಲ್ಲಂತೂ ಎಕ್ಸ್ಪೀರಿಯನ್ಸ್ ಅಂತೂ ಅಯ್ಯೋ ನಿಜವಾಗ್ಲು ಲೈಫಲ್ಲಿ ಫಾಸ್ಟ್ ಆಗಿ ಬರ್ತಿದ್ದೀವಿ. ನಾನು ಹೇಳ್ದೆ ಬೇಡ ಅದು ವೈಲ್ಡ್ ಬಂದ್ಬಿಡುತ್ತೆ ಮೇಲೆ ಅಂತ. ಮೀಟ್ರ್ ಇಲ್ವಾ, ಶಾಟ ಇಲ್ವಾ, ಓಡ್ತಾ ಮೀಟ್ರ್ ಐತಾ, ಹೊಟ್ಟೆ ಒಳಗೆ ಕೇಳ್ಕೊಂಡು ಮಾತಾಡ್ತವನೆ. ನೋಡ್ ಬಂದು ಮಾಡ್ಕೊಂಡವಿ. ಯಾಕಂದ್ರೆ ಗಾಯ್ಸ್ ಲಿಟ್ರಲಿ ಅದು ನೋಡೋದಕ್ಕೆ ಅಷ್ಟು ಭಯಾನಕವಾಗಿತ್ತು. ನಾವಿಲ್ಲೊಂದು ಬ್ಯೂಟಿಫುಲ್ ಆಗಿ ಪ್ಲೇಸ್ ಇದೆ, ಇಲ್ಲಿ ಕರಡಿ ಸೈಟ್ ಆಗುತ್ತಂತ ಹೇಳಿದ್ರು. ಸರಿ ಕರಡಿ ತಾನೇ ಸಿಗ್ಬೋದು, ದೂರದಿಂದ ನೋಡ್ಕೊ ಬಂದ್ಬಿಡೋಣ ಅಂತ ಹೋದ್ರೆ ಬೈಸಾನ್
ಕಾಡಲ್ಲಿ ನೀವು ಮಾತ್ರ ಯಾರು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಮಾಡಬೇಡಿ. ಎಲ್ಲದಕ್ಕೂ ಕೆಲಸ ಮಾಡಿದ್ದು ಈ ಕನ್ನಡಿ ಹಾಕೊಂಡು ಇವನಿಬ್ರೆ ಹೋಗೋಣ ಹತ್ರ ಹೋಗೋಣ ಇನ್ನು ತಿರ್ಗ್ಲೇ ಇಲ್ಲ ಅಷ್ಟು ಬೇರೆ ಓಡ್ರ ಪಾರಿಂದಂಟೆ ಅದು ಎದೋಳ್ಬಿಡ್ತು ಅದು ಎಲ್ಲ ನೀನು ಲಿಟ್ರಲಿ ಗೈಸ್ ಅದ್ರ ಕೊಮ್ಮು ಅದ್ರ ಕೊಮ್ಮು ಮಾತ್ರ ಎಷ್ಟೆಷ್ಟು ದೊಡ್ಡದಾಗಿದೆ. ಗುಮ್ತಂದ್ರೆ ಹೋಯ್ತೀವೋ ಇಲ್ವೋ ಬೈದಲ್ಲೇ ಬಿದೋಗ್ಬಿಡ್ತೀವಿ. ನಾನ್ ಬೇರೆ ಒಂದ್ ಕೈಲಿ ಫೋನ್ ಹಿಡ್ಕೊಂಡು ಹೆಂಗ್ ಐಸ್ ಹೊಡೋದು ಏನೇ ಅವು ಸೇಫಾಗಿ ಬಂದಾಯ್ತು. ನೋಡ್ತಾ ಇದೀರಿ ಹಿಂದೆ ಬರುತ್ತಾ ನೋಡಿ ಅಲ್ಲಿ ಆಮರ್ದ ಹತ್ರ ಇರೋದು ಬೈಸನ್ ಬಂದಾಯ್ತು. ಈಗ ಹೋಗೋಣ. ನಿಮ್ಗೋಸ್ಕರ ನಿಮ್ ನೋಡ್ಬೇಕಂತ ಹೇಳ್ಬಿಟ್ಟು ಇಷ್ಟು ಕಷ್ಟ ನೋಡ್ರಿ ನಮ್ ಪವನ್ ಬ್ರೋ ಎಷ್ಟು ಕಷ್ಟ ಬಿಟ್ಟವ್ರೆ ಈ ಕಂಟೆಂಟ್. ಸೂಪರ್ ಆಗಿತ್ತು. ರಿಸ್ಕ್ ನಮ್ಮ ಬರತ್ತು ರಿಸ್ಕ್ ಬಿಟ್ಬಿಟ್ಟು ಕಂಡು ತೆಗಿರೋದಪ್ಪ. ಸ್ವಲ್ಪ ಲೈಕ್ ಸಬ್ಸ್ಕ್ರೈಬ್ ಮಾಡ್ಬಿಟ್ರಪ್ಪ ಎಲ್ಲರೂ. ನಮ್ದು ಫಾಲೋ ಮಾಡ್ರಿ ನೋಡ್ರಿ ಭಯ ಇಲ್ಲಪ್ಪ, ಭಯ ಇಲ್ಲ. ನಾವು ಬೇರ್ಕೆ ಮರಕ್ಕೆ ಬಂದಿದ್ದೀವಿ ಮತ್ತೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಕಿತ್ಕೊಂಡವ್ರೆ ಅವರು. ಇವ್ರ ಕಾಲ ಕಿಲಾಕ್ ಬರಲ್ಲ ಅವ್ರಿಗೆ. ನಾವು ಕಿತ್ತಿ ಸಣ್ಣ ಹಬ್ಬ ಚೆನ್ನಾಗಿ ಕಿಲ್ತಾರೆ. ಇಲ್ಲಿ ಒಂದು ವಿಷಯ ಹೇಳ್ತೀನಿ ಕೇಳ್ರಿ. ಅಣ್ಣ ಹೋಗ್ಬಿಟ್ಟು ಬೇರ್ಕೆ ಹಣ್ಣ ಕಳ್ತನ ಮಾಡ್ಕೊ ಬಂದಿರೋದು ನೋಡ್ಸ್ಬೇಕಾ ನಿಮ್ಗೆ? ನಾನು ಜೋಬಲ್ ನಿಂಗೆ ಹೇಳ್ತೀನಿ. ಸರಿಯಪ್ಪ ಆಯ್ತಪ್ಪ, ನನ್ ಕಳ್ತನ ಮಾಡಕ್ಕೆ ಓಕೆ. ಯಾರು ಪ್ಲಾನ್ ಕೊಟ್ಟಿದ್ದು ಅಂದ್ರೆ ಇವನೇ ಪ್ಲಾನ್ ಕೊಟ್ಟಿದ್ದು. ಈ ತರ ಮಾಡಿದ್ರು. ದೇವರಣ್ಣ ನನ್ ಪ್ಲಾನ್ ಕೊಟ್ಟಿಲ್ಲ. ಮಾಡಿ ನನ್ಗೆ ಹೊಟ್ಟೆ ಹಸಿ, ನಾನು ಊಟಿಗೆ ಬಂದಿದ್ದೀನಿ, ಊಟಿ ಆಪಿಲ್ ತಿನ್ಲೇಬೇಕು ಅಂತ. ಹೌದು, ನಾನು ಊಟಿ ಆಪಿಲ್ ಕೇಳಿದೆ, ಬೇರ್ಕೆ ಅನ್ನಲ್ಲ ಕೇಳಿಲ್ಲಪ್ಪ. ಊಟಿ ಆಪಿಲ್ ಎಲ್ಲಿ ಇದೆ ನೋಡ್ಸ್ರಪ್ಪ ಅಂದೆ ನಾವು. ಊಟಿ ಆಪಿಲ್ ಅನ್ಕೋತೀನಿ. 400 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ರಿ. ಮೈನ್ ಊಟಿಗೆ ಬಂದಿರೋದೆ ಊಟಿ ಆಪಿಲ್ ತಿನ್ನಕ್ಕೆ ಅನ್ಬಿಟ್ಟೆ ಬಂದಿದ್ದು. ಊಟಿ ಆಪಿಲೇ ಇಲ್ಲ ಇಲ್ಲಿ. ಊಟಿ ಆಪಿಲ್ ಇಲ್ಲ ಸರಿ, ಬೇರ್ಕೆ ಹಣ್ಣು ಕಳ್ತನ ಮಾಡಿದ್ವಿ ಸರಿನಾ? ಬೇರ್ಕೆ ಅದು ಪ್ರೈವೇಟ್ ಪ್ರಾಪರ್ಟಿ ಗಾಯ್ಸ್. ಮೇಡಮ್ ನೋಡಿ ಮೇಡಮ್, ಇದಲ್ಲ ಮೇಡಮ್ ಕಾರಣ ಮೇಡಮ್ ನೋಡ್ತಾ ಇದೀರಲ್ಲ ವ್ಯೂವರ್ಸ್. ಏನಂದ್ರೆ ಭರತ್ ಇದಾನಲ್ಲ, ಏನಂತ ಹೇಳ್ದ, ಹೋಗಪ್ಪ 4 ಕಾಯಿಗಳು ಕಿತ್ಕೋಬಾ ಅಂದ. ಹೌದು ಗೈಸ್ ಹೇಳ್ದೆ. ಇವನು ಹೋಗ್ಬಿಟ್ಟು ನಾನು ಒಂದೇ ಒಂದು ಕಿತ್ಕೊ ಬರ್ತೀನಿ ಅಂದ. 4 ಜನ ಇದೀವಿ, 4 ಕಾಯಿ ಕಿತ್ಕೋಬಾ ಅಂತ. ಹೌದಾ ಇಲ್ವಾ? ನೀವೇ ನೋಡ್ರಿ, ಇವನ್ ಏನ್ ಆಕ್ಷನ್ ತಗೊಳ್ತೀರಾ ತಗೊಳ್ರಿ. ಇದು ಅಡ್ರೆಸ್ ನಮಗೂ ಗೊತ್ತಿಲ್ಲ. ತಮಿಳ್ನಾಡು ಪೊಲೀಸ್ ಈ ಫೋಟೋಸ್ ಯಾವ್ದು ನೋಡಿ, ತಮಿಳ್ನಾಡು ಪೊಲೀಸ್ಗೆ ಟ್ಯಾಗ್ ಮಾಡ್ರಿ ಈ ವಿಡಿಯೋನ. ಟ್ಯಾಗ್ ಮಾಡ್ರಿ. ಇವ್ರ ಫ್ಯಾನ್, ವಿಜಯ್ ಫ್ಯಾನ್ ಗೈಸ್. CM ಗೆ ಟ್ಯಾಗ್ ಮಾಡ್ರಿ, ಎಲ್ಲರೂ ಟ್ಯಾಗ್ ಮಾಡ್ರಿ. ಯಾಕಂದ್ರೆ ಇವನು ಬೆಳೀತಾ ಇದ್ದಾನೆ ನಮ್ಮ ಹುಡುಗ. ಇದು ಸ್ವಲ್ಪ ಬೆಳೆಸ್ಬಿಡಿ ಅಷ್ಟೇ. ನಗುನೇ ನಗು. ಇನ್ನು ಸ್ವಲ್ಪ ಬೆಳೆಸ್ಬಿಡಿ ಅಷ್ಟೇ. ಅಷ್ಟೇ. ಓಕೆ, ಥ್ಯಾಂಕ್ ಯು ಮ್ಯಾಮ್.